ಈಗ ನಮ್ಮಲ್ಲೂ ಕೂಡ ರೆಡಿ ಮಾಡೋದಕ್ಕೆ ತಯಾರು ಮಾಡ್ತಿದ್ದಾರಾ ಹೇಗೆ ಅಂದರೆ S-400 ಥರ? ಆಗಲೇ ನಾವು ತುಂಬ ಕೆಲಸನೂ ಆಗಿದೆ. ಈ ಅಕಸ್ಮಾತ್ ಏನಾರ ಮುಂದಿನ ಯುದ್ಧ ಆದರೆ ನಮ್ಮದು ಇರುತ್ತೆ. ನಮ್ಮದು ಈ ಸ್ವದೇಶಿ ಮೇಕ್ ಇನ್ ಇಂಡಿಯಾ, ಇವಾಗ ಮೇಕ್ ಇನ್ ಇಂಡಿಯಾ ಆಕಾಶ ಆಯಿತು, ಮೇಕ್ ಇನ್ ಇಂಡಿಯಾ ಅದು ಬರೋದು, ಅದಕ್ಕೂ ಹೆಸರು ಕೊಡ್ತೀವಿ, ಏನೋ ಹೆಸರು ಕೊಡ್ತೀವಿ, ಕೊಟ್ಟಾಗ ಅದು ಹೆಸರು ಮೇಕ್ ಇನ್ ಇಂಡಿಯಾ ಬರುತ್ತೆ. ಇವಾಗ ನಾಮಕರಣ ಮಾಡಿಲ್ಲ ಇನ್ನು. ಮತ್ತು ನಾವು ರಷ್ಯಾದಿಂದ ತಗೊಳ್ಳುವಂತಹ ಅವಶ್ಯಕತೆ ಬರೋದಿಲ್ಲ. ಇವಾಗ ಈ ಇಡೀ ಪ್ರಪಂಚಕ್ಕೆ ಏನು ಗೊತ್ತಾಗಿದೆ ಅಂದರೆ, ಇಂಡಿಯಾದವ್ರಿಗೆ ಶಕ್ತಿ, ಸಾಮರ್ಥ್ಯ, ಬುದ್ಧಿ ಎಲ್ಲ ಇದೆ. ಯಾವ ರೀತಿ ರಾಕೆಟ್ ಮಿಸೈಲ್ ಬೇಕೋ ಎಲ್ಲ ಮಾಡಲಿಕ್ಕಿದೆ. ಶಕ್ತಿ, ಬುದ್ಧಿ, ಸಾಮರ್ಥ್ಯ ಪ್ಲಸ್ ಫೈನಾನ್ಷಿಯಲ್ ಸ್ಟ್ರೆಂಗ್ತ್ ಆಲ್ಸೋ. ವಿ ಹ್ಯಾವ್ ಸ್ಟ್ರೆಂಗ್ತ್ ಆಲ್ಸೋ ಟು ಡೂ ಇಟ್. ವಿ ಡೋಂಟ್ ಹ್ಯಾವ್ ಮನಿ ಪ್ರಾಬ್ಲಮ್. ಸೊ ಆಲ್ ಇರೋದ್ರಿಂದ ನಾವು ಏನು ಬೇಕಾದ್ರೂ ಮಾಡ್ತೀವಿ. ಅದಲ್ಲದೆ ಇವಾಗ ಆಕಾಶನ 2 ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಎರಡು ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡೋ ಕ್ಷಮತೆಯೂ ಬಂದಿದೆ. ಸೊ ನಾವು ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ, ನಮ್ಮಲ್ಲೇ ಪ್ರೊಡ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಶಕ್ತಿ ನಮ್ಮ ಹತ್ರ ಇದೆ. ಸರ್, ಈಗ ಪಾಕಿಸ್ತಾನದ JF-17 ಏನು ಫೈಟರ್ ಜೆಟ್ಟನ್ನು ನಮ್ಮದೇ ಆಕಾಶ ಕ್ಷಿಪಣಿ ಹೊಡೆದುರುಳಿಸಿದೆ. ಅದರ ಜೊತೆಗೆ ಡ್ರೋನನ್ನು ಕೂಡ ಫೈಂಡ್ ಔಟ್ ಮಾಡಿದೆ. ಹೌದು, ನಾಶ ಮಾಡುತ್ತೆ. ಡ್ರೋನ್ ಮತ್ತು ಜೆಟ್ಗಳನ್ನು ಹೇಗೆ ಇದು ಫೈಂಡ್ ಔಟ್ ಮಾಡುತ್ತೆ ಅಂತ? ಯಾವುದೇ ಆಗಲಿ, ಇವಾಗ ನಮ್ಮ ಹತ್ರ ರೆಡಾರ್ಗಳಿದೆ, ವೆರಿ ಸ್ಮಾರ್ಟ್ ರೆಡಾರ್ಸ್. ಅದು ಹೈ ಸ್ಪೀಡ್. ಇವಾಗ ಅದು ನೋಡ್ತಾ ಇರುತ್ತೆ. ನಮ್ಮ ದೇಶ ಗಡಿ ಇದ್ದರೆ ಈ ಕಡೆ ಲೆಫ್ಟ್, ರೈಟ್, ಅಪ್, ಡೌನ್ ಕಂಟಿನ್ಯೂಸ್ನಾಗಿ ನೋಡ್ತಾ ಇರುತ್ತೆ. ಬೀಮ್ನ ಎಲೆಕ್ಟ್ರಾನಿಕ್ ಸ್ಕ್ಯಾನಿಂಗ್ ಅಂತಾರೆ. ನೋಡ್ತಾ ಇರುತ್ತೆ, ಚಕ 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 ಚಕ. ಮೊಮೆಂಟ್ ಯಾವುದು ಏರ್ಬೋರ್ನ್ ಆಗುತ್ತೋ ಅದಕ್ಕೆ ಇಲ್ಲಿಂದ ಸಿಗ್ನಲ್ ಹೋಗ್ತಿರುತ್ತಲ್ಲ, ಅದು ವಾಪಸ್ ರಿಫ್ಲೆಕ್ಷನ್ ಬರುತ್ತಲ್ಲ, ಬಂದ ತಕ್ಷಣ ಅದು ಕ್ಯಾಪ್ಚರ್ ಮಾಡ್ತಾರೆ ರೆಡಾರ್ ಮಾಡಿ. ಇಷ್ಟು ದೂರದಲ್ಲಿ, ಇಷ್ಟು ಹೈಟಲ್ಲಿ, ಇಷ್ಟು ಸ್ಪೀಡಲ್ಲಿ ಈ ಥರ ಫ್ಲೈ ಆಗ್ತಾ ಇದೆ ಆಬ್ಜೆಕ್ಟು ಅಂತ ಗೊತ್ತಾಗ್ಬಿಡುತ್ತೆ. ಆವಾಗ ಇಂಟೆಲಿಜೆನ್ಸ್ ವಿಲ್ ಸ್ಟಾರ್ಟ್ ವರ್ಕಿಂಗ್. ಅದು ಎನ್ಮಿದೋ ಫ್ರೆಂಡ್ಲಿದೋ. ಎನ್ಮಿದಾಗದೆ ಹೇಳ್ತಿದ್ದು ಎನ್ಮಿದು ಅಂತ. ಆವಾಗ ಏನಾಗುತ್ತೆ, ಎನ್ಮಿದು ಗೊತ್ತಾಗ್ತದಕ್ಕೆ IFF ಅಂತಾರೆ. ದಟ್ ಈಸ್ ಐಡೆಂಟಿಫಿಕೇಷನ್ ಆಫ್ ಫ್ರೆಂಡ್ ಆರ್ ಫೋ. ಅಂದರೆ ಈ ರಡಾರ್ ಒಳಗೆ ಎಷ್ಟು ಕ್ಷಮತೆ ಇದೆ ಅಂದರೆ, ಇಟ್ ಕ್ಯಾನ್ ಐಡೆಂಟಿಫೈ ವೆದರ್ ಫ್ರೆಂಡ್ಲಿ ಏರ್ಕ್ರಾಫ್ಟ್ ಆರ್ ಎನಿಮಿ ಏರ್ಕ್ರಾಫ್ಟ್. IFF ಅದರಲ್ಲಿ ನೋಡ್ಕೊಂಡ್ಮೇಲೆ ತಕ್ಷಣ ಹೇಳುತ್ತೆ. ಮ್ಯಾಚ್ ಪೇರ್ ಅಂತಾರೆ. ಈ ಮಿಸೈಲ್ಗೆ ಆ ಏರ್ಕ್ರಾಫ್ಟ್, ಈ ಮಿಸೈಲ್ ಸೊ 10 ಮಿಸೈಲ್ 10 ಏರ್ಕ್ರಾಫ್ಟ್ಗೆ ಮ್ಯಾಚ್ ಮಾಡಿಬಿಡುತ್ತೆ. ಆವಾಗ ಕಮಾಂಡು ಸೆಂಟ್ರಿಂದ ಹೋಗುತ್ತೆ, ನೋಡಪ್ಪ ಮ್ಯಾಚ್ ಆಗಿದೆ, ಯು ಕ್ಯಾನ್ ಗೋ ಹೆಡ್. ಆವಾಗ ಎಲ್ಲ ರೆಡಿ ಆಗುತ್ತೆ. ಯಾವುದು ಮಿಸೈಲು, ಲಾಂಚರು, ಆಮೇಲೆ ಕಂಪ್ಯೂಟ್ರು ಎಲ್ಲ ರೆಡಿ ಆಗುತ್ತೆ. ರೆಡಿ ಆಗಿಬಿಟ್ಟು ಆ ಕರೆಕ್ಟ್ ರೇಂಜಿಗೆ, ಇನ್ನೇನು ಕರೆಕ್ಟ್ ರೇಂಜಿಗೆ ಬರ್ತಿದೆ ಅಂದಾಗ ಒಂದು ಸಿಗ್ನಲ್ ಬರುತ್ತೆ, ಒಂಥರ ಬ್ಲೀಪ್ ಥರ. ಕಮಾಂಡರ್ ಕೂತಿರ್ತಾನಲ್ಲ, ಆರ್ಮಿ ಆಫೀಸರು, ಏರ್ಫೋರ್ಸ್ ಕಮಾಂಡರು, ಹಿ ಹ್ಯಾಸ್ ಟು ಓನ್ಲಿ ಪ್ರೆಸ್ ಎ ಬಟನ್. ಎಸ್ ಅಂದರೆ ಢಣ ನೋಟ ಹೊರಟ್ಬಿಡ್ತಿದ್ದು. ಆಮೇಲೆ ಏನೂ ಕೆಲಸ ಇಲ್ಲ ನಮಗೆ, ಎಲ್ಲ ಆಟೋಮೆಟಿಕ್, ಫುಲ್ಲಿ ಆಟೋಮೆಟಿಕ್. ಇವು ಕಮಾಂಡ್ರ್ ಸುಮ್ಮನೆ ನೋಡ್ತಾ ಇರ್ಬೇಕು ಸ್ಕ್ರೀನಲ್ಲಿಗೆ, ಯಾವಾಗ ಅದು ಡಿಸ್ಟ್ರಾ ಆಗುತ್ತೆ ಅಂದ್ಬಿಟ್ಟು. ಅವನಿಗೇನು ಕಳಿಸೋದಿಲ್ಲ, ಏನು ಅದೇನು ಕಳಿಸ್ಬೇಕೋ ಅದು ಕಂಪ್ಯೂಟರ್ ಜನ್ರೇಟ್ ಮಾಡುತ್ತೆ, ರೆಡಾರ್ ಕಳಿಸುತ್ತೆ, ಮಿಸೈಲ್ ರಿಸೀವ್ ಮಾಡುತ್ತೆ, ಮಿಸೈಲ್ ಪ್ರಾಸೆಸ್ ಮಾಡುತ್ತೆ, ಮಿಸೈಲ್ ಮೆನೂರ್ ಮಾಡುತ್ತೆ, ಎಲ್ಲ ಆಟೋಮೆಟಿಕ್ಕು. ಹಿ ಹ್ಯಾಸ್ ಟು ಓನ್ಲಿ ವಾಚ್. ಅವನಿಗೆ ಏನೂ ಕೆಲಸ ಇರಲ್ಲ. ಆದಮೇಲೆ ಅದು ಬ್ಲಾಸ್ಟ್ ಆಗಿಬಿಡುತ್ತೆ. ಆ ರೀತಿ ಅದು ಆಟೋಮೆಟಿಕ್ ಮಾಡಿದ್ದೀವಿ. ಇದು ತುಂಬ ಇಷ್ಟ ಆಗಿದೆ ಯಾರಿಗೆ, ನಮ್ಮ ಆರ್ಮಿ ಏರ್ಫೋರ್ಸ್ಗೆ. ಸರ್, ಯುವರ್ ಮಿಸೈಲ್ ಐ ಹ್ಯಾವ್ ನೋ ವರ್ಕ್, ಎವ್ರಿಥಿಂಗ್ ಇಸ್ ಆಟೋಮೆಟಿಕ್. ಐ ಹ್ಯಾವ್ ಟು ಓನ್ಲಿ ಪುಟ್ ಇಟ್ ರೆಡಿ ಆ್ಯಂಡ್ ಕನೆಕ್ಟ್ ಕೇಬಲ್ ಆ್ಯಂಡ್ ವೆಯ್ಟ್. ಎವ್ರಿಥಿಂಗ್ ಆಟೋಮೆಟಿಕ್. ಅಷ್ಟು ಸ್ಟೇಜ್ಗೆ ಆಟೋಮೆಟಿಕ್ ಮಾಡಿದ್ದೀವಿ. ಅವ್ರು ಮಾಡಿದ ತಕ್ಷಣ ವಿತಿನ್ ಸೆಕೆಂಡ್ಸ್ ಇಟ್ ವಿಲ್ ಡೂ ಆಲ್ ರಿಕ್ವೈರ್ಡ್ ಕ್ಯಾಲ್ಕುಲೇಷನ್ ಆ್ಯಂಡ್ ಲಾಂಚ್ ದಿ ಮಿಸೈಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.